ಚಂದು ಎಲ್ಲಿ ಹೋಗಿರ್ತಾನೆ? ಫೋನ್ ಕೂಡ ಅಂಗಡಿ ಒಳಗೇನೆ ಇಟ್ಟಿದ್ದಾನೆ. ನಮ್ಮ ಹತ್ರನೂ ಹೇಳಿಲ್ವಲ್ಲ. ಏನಾದರೂ ಕೆಲಸ ಇದ್ದರೆ ನಮ್ಮ ಹತ್ರ ಅಂಗಡಿ ನೋಡ್ಕೋ ಅಂತ ಹೇಳಿ ತಾನೇ ಹೋಗ್ತಾನೆ. ಅಂಗಡಿಯನ್ನು ಈ ಥರ ಓಪನ್ ಇಟ್ಟೆಲ್ಲ ಹೋಗೋದಿಲ್ವಲ್ಲ. ಏ ಚಂದು, ಎಲ್ಗೋ ಹೋಗಿದ್ದೆ ಇಷ್ಟು ಟೈಮ್? ಹಾಂ, ಅಂಗಡಿ ಕೂಡ ಓಪನ್ ಇಟ್ಟು ಫೋನ್ ಕೂಡ ಕೊಂಡೋಗ್ದೆ, ಎಲ್ಲೋ ಹೋಗಿದ್ದೆ? ಮುಖ ಒಂಥರ ಇದೆಯಲ್ಲ, ಏನೋ ಆಯಿತು? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ನಾನೊಂದು ಮುಖ್ಯವಾದ ವಿಷಯಕ್ಕೆ ಹೋಗ್ತಿದ್ದೀನಿ. ನೀನು ಹೋಗಿ ಅಂಗಡಿಲಿರು, ನಾನು ಬರ್ತೀನಿ. ಏಯ್ ನಿಂತ್ಕೊಳ್ಳೋ. ನೀನಿಷ್ಟು ಕೋಪ ಮಾಡ್ಕೊಳ್ಳೋದನ್ನು ನಾನು ಯಾವತ್ತೂ ನೋಡೇ ಇಲ್ವಲ್ಲ. ಏನೋ? ಅಂಗಡಿಗೆ ಹೋಗು, ನಾನು ಬಂದ್ಬಿಡ್ತೀನಿ. ಹಾಗೆಲ್ಲ ನಿನ್ನ ಒಬ್ಬನೇ ಬಿಡೋಕ್ಕಾಗಲ್ಲ. ಬಾ, ನಾನು ಬರ್ತೀನಿ ನಿನ್ನ ಜೊತೆ. ಒಟ್ಟಿಗೆ ಬರ್ತೀಯಾ? ಬೇಡ ಕಣೋ, ನೀನು ಹೋಗಿ ಅಂಗಡಿ ನೋಡ್ಕೋ. ಹಾಗಿದ್ರೆ ನೀನು ಮೊದಲು ಏನು ವಿಷಯ ಅಂತ ಹೇಳು. ಎಲ್ಲಿಗೆ ಹೋಗ್ತಿದ್ಯಾ? ಅದು ಅವತ್ತು ನಮ್ಮ ಅಂಗಡಿಗೆ ಇಬ್ಬರು ಹುಡುಗಿರು ಬಂದಿದ್ರಲ್ಲ. ಹುಡುಗಿರ? ಯಾವಾಗಲೂ ನಮ್ಮ ಅಂಗಡಿಗೆ ಬಂದಿದ್ದ? ಹಾಂ, ನೀನು ಕೂಡ ಹುಡುಗಿನ ನನಗೆ ತಮಾಷೆ ಮಾಡ್ತಿದ್ಯಲ್ಲ. ಹಾಂ ಹೌದೌದು. ಆ ಹುಡುಗಿನ ಇಬ್ಬರು ಬೈಕಲ್ಲಿ ಬಂದು ಬೇಕಂತಾನೆ ಗುದ್ಬಿಟ್ಟು ಹೋದ್ರು ಕಣೋ. ಏನೋ ಹೇಳ್ತಿದ್ದಿ? ಹೌದು ಕಣೋ, ಆ ಹುಡುಗಿಗೆ ಬೇಕು ಅಂತಾನೆ ಗುದ್ಬಿಟ್ಟಿದ್ದಾರೆ. ಈಗ ಇನ್ನೂ ಅವ್ರಿಗೆ ಮತಿ ಬರಲಿಲ್ಲ. ಹೌದಾ? ಯಾರವರು? ಯಾರಂತ ಗೊತ್ತಾಯ್ತಾ? ಇಲ್ಲ ಕಣೋ, ಅವ್ರು ಗುದ್ಬಿಟ್ಟಾಗಲೇ ಹೋಗಿದ್ದಾರೆ. ಆದರೆ ನಾನು ಅವರಿಬ್ಬರನ್ನು ಮೊದಲೇ ನೋಡಿದ್ದೆ. ಯಾರೋ ಅವರು? ನಮ್ಮ ಏರಿಯಾನಾ? ಹೌದು ಕಣೋ, ಆ ಹುಡುಗಿ ಕಾಲೇಜ್ನಲ್ಲಿ ಒಟ್ಟಿಗೆ ಕಲಿಯೋನಂತೆ. ಏನೋ ಕಿರಿಕಿರಿ ಮಾಡಿದಾರಂತೆ. ಅದಕ್ಕೆ ಆ ಅಶ್ವಿನಿ ಇದ್ದಾಳಲ್ಲ, ಅವಳೇನೋ ಅವರ ಹಿಡಿದು ಬೈದಿದ್ದಾಳಂತೆ. ಆ ಕೋಪದಲ್ಲಿ ಹೀಗೆ ಮಾಡಿದ್ದಾರೆ ಅವರು. ಆ ಕೋಪದಲ್ಲೇ ಇದ್ದು ಬೇಕಂತಾನೆ ಬಂದು ಗುದ್ಬಿಟ್ಟಿದ್ದಾರೆ. ಏನೋ ಹೇಳ್ತಿದ್ದಿ? ಬೇಕಂತಾನೆ ಬಂದುಬಿಟ್ಟಿದಾರ? ಹೌದು ಕಣೋ. ಹೇಗೋ ಮನಸ್ಸು ಬರುತ್ತೆ. ಒಂದು ಹೆಣ್ಣು ಹುಡುಗಿ ಅಂತ ಕೂಡ ನೋಡದೆ ಗುದ್ಬಿಟ್ಟು ಅವನ ಪಾಡಿಗೆ ಹೋಗ್ಬಿಟ್ಟ. ಅವ್ರನ್ನೆಲ್ಲ ನಿಲ್ಲಿಸಿ ಸರಿಯಾಗಿ ಬಾರಿಸ್ಬೇಕು ಕಣೋ. ಆವಾಗಲೇ ಈ ಥರ ಎಲ್ಲ ಮಾಡಬಾರ್ದು ಅನ್ನೋದು ಅವ್ರಿಗೆ ಆಗೋದು. ಹಾಂ, ಅದಕ್ಕೇ ನಾನು ಹೋಗ್ತಿರೋದು. ಹಾಂ, ಏನೋ ಹೇಳ್ತಿದ್ದಿ? ಹೊಡೆದವರು ಯಾರು ಹುಡ್ಕೊಂಡು ಹೋಗಿ ಹೊಡಿಬೇಕು ಅಂದ್ಕೊಂಡೆ. ಆದರೆ ಅವನ್ ಯಾರು, ಅವನ ಮನೆ ಎಲ್ಲಿದೆ ಅಂತ ಗೊತ್ತಾಗೋಯ್ತು. ಹೋಗಿ ಎರಡು ಬಿಡೋದ್ರಲ್ಲಿ ಅವನ ಬೈಕನ್ನು ಕೂಡ ಮತ್ತೆ ಮುಟ್ಬಾರ್ದು. ನೀನು ಹೋಗಿ ಅಂಗಡಿ ನೋಡ್ಕೊ, ನಾನು ಬಂದುಬಿಡ್ತೀನಿ. ಹಾಂ, ಹೇ ಚಂದು. ಏನು? ಬೇಡ ಕಣೋ, ಆ ಹುಡುಗರನ್ನ ಏನೂ ಮಾಡಬೇಡ. ಹೌದು ಕಣೋ, ಕಾಲೇಜಲ್ಲೇನೋ ಒಂದು ಪ್ರಾಬ್ಲಮ್ ಆಗಿ ಆ ಹುಡುಗಿಗೆ ಬೈಕಲ್ಲೇ ಬಂದು ಗುದ್ಬಿಟ್ಟಿದ್ದಾನಂದರೆ ಅವನ ಕ್ಯಾರೆಕ್ಟರ್ ಸರಿಯಿಲ್ಲ ಕಣೋ. ಬೇಡ. ಅದಕ್ಕೆ ನಾನು ಹೇಳ್ತಿರೋದಲ್ಲ, ಕೊಡೋದ್ರಲ್ಲಿ ಎಲ್ಲ ಚೇಂಜ್ ಆಗೋಗುತ್ತೆ. ನಾನು ಹೇಳೋದು ಸ್ವಲ್ಪ ಕೇಳೋ. ನೀನು ಹೋಗಿ ಈಗ ಏನಂತ ಹೇಳಿ ಹೊಡಿತೀಯ ಅವ್ರಿಗೆ? ಆ ಹುಡುಗಿರಿಗೆ ನೀನು ಗುಡ್ತೀಯ ಅಂತ ಹೇಳಿನೇ ಹೊಡಿತೀನಿ ಕಣೋ. ಹಾಂ, ಅದಕ್ಕೆ ನಾನು ಹೇಳ್ತಿರೋದು. ಕಾಲೇಜಲ್ಲಿ ಇರೋ ಪ್ರಾಬ್ಲಮ್ಗೆ ಹೊರಗೆ ಬಂದುಬಿಟ್ಟು ಬೈಕಲ್ಲೇ ಹೊಡೆದಿದ್ದಾನಂದರೆ ಆ ಹುಡುಗಿಗೆ ಯಾಕೋ ಹೀಗೆ ಮಾಡಿದೆ ಅಂತ ನೀನು ಕೇಳಿಬಿಟ್ಟು ಹೊಡೆದ್ರೆ ಆದರೆ ಅವನಿಗೆ ಆ ಹೆಣ್ಣಿನ ಮೇಲೇ ಕೋಪ ಜಾಸ್ತಿ ಆಗೋಗೋದು. ಮತ್ತಿನ್ನೊಮ್ಮೆ ಆ ಹುಡುಗಿಗೆ ಏನಾದರೂ ಮಾಡಿದರೆ ಬೇಡ ಕಣೋ. ಆ ಹುಡುಗಿಗೆ ನಮ್ಮಿಂದ ಏನು ಪ್ರಾಬ್ಲಮ್ ಆಗ್ಕೊಡ್ತು. ಅವಸರ ಪಡಬೇಡ, ಸ್ವಲ್ಪ ಯೋಚನೆ ಮಾಡು. ನೀನು ಹೇಳೋದು ಕೂಡ ಸರಿ ಕಣೋ. ಆ ಹುಡುಗಿ ಹೆಸರು ಹೇಳಿ ಈ ಥರ ಮಾಡಿದರೆ ತಾನೇ ಅವಳಿಗೆ ಪ್ರಾಬ್ಲಮ್ ಆಗೋದು. ಈ ವಿಷಯನ ತೆಗೀತೇನೆ, ಅವ್ರಿಗೆ 2 ಕೊಟ್ಬಿಟ್ಟು ಬರ್ತೀನಿ. ಹಾಂ, ಇವನೇನು ಹೇಳಿದ್ರೂ ಕೇಳ್ತಾನೆ ಇಲ್ವಲ್ಲ. ಸರಿ ಹೋಗಲಿ.
ಯಾರಾದರೂ ಒಬ್ಬರಾದರೂ ಈ ಥರ ಕೇಳಿದ್ರೇ ಮತ್ತೆ ಹುಡುಗರು ತಪ್ಪು ಮಾಡಲ್ಲ. ಆದರೆ ಚಂದು, ನಿನಗೇನೂ ಆಗದಿರೋ ಥರ ನೋಡ್ಕೋ, ಜಾಗ್ರತೆ. ಇವಳೇನು ಇನ್ನೂ ಎದ್ದೇಳ್ತಿಲ್ವಲ್ಲ? ಟೈಮ್ ಆಗ್ತಾ ಆಗ್ತಾ ಭಯನೇ ಆಗ್ತಿದೆ. ಅಶ್ವಿನಿ. ಅಚ್ಚು, ಅಪ್ಪ. ಹೇ ಅಚ್ಚು, ಅಚ್ಚು, ಹೇ ನಂದಿನಿ, ಏನಾಯ್ತಮ್ಮ? ಅಪ್ಪ, ನಾವು ನಡ್ಕೊಂಡು ಬರ್ತಿದ್ವಲ್ಲ, ಆ ಟೈಮಲ್ಲಿ ಇಬ್ರು ಗಾಡಿಯಲ್ಲಿ ಬಂದಿದ್ರಪ್ಪ. ಅವರು ಅಶ್ವಿನಿಗೆ ಗುದ್ಬಿಟ್ರಪ್ಪ. ಅಯ್ಯಯ್ಯೋ. ಕೆಳಗೆ ಬಿದ್ದು ತಲೆ ತಿರ್ಗಿ ಬಿದ್ದವಳೆ, ಇನ್ನೂ ಎದ್ದೇಳಿಲ್ಲಪ್ಪ. ಪುಟ, ಅಚ್ಚು, ಇಲ್ಲಿ ನೋಡು, ಅಪ್ಪ ನಾನು ನೋಡು, ಅಪ್ಪ ಬಂದಿದ್ದೀನಿ. ಅಪ್ಪ. ಹೇ ಅಚ್ಚು, ಕಣ್ ಬಿಟ್ಟೇನೆ? ನಂದಿನಿ. ಅಪ್ಪ, ಏನಾಯ್ತು ನನಗೆ? ಏನಿಲ್ಲ ಪುಟ್ಟ. ಏ ಅಚ್ಚು, ನೀನು ಸರಿಯಾಗಿದ್ಯಾ ತಾನೇ? ನಾರ್ಮಲ್ ಆಗಿದೆಯಲ್ಲ? ಏನಾದರೂ ಆಗಿದಾ ತಲೆಗೆ? ತಲೆ ಎಲ್ಲಾದರೂ ನೋವ್ತಿದ್ಯಾ? ಏನಾದರೂ ಹೇಳೇ ಬೇಗ. ಹೇಳು ಪುಟ, ಕೆಳಗೆ ಬಿದ್ದಿದ್ರಿಂದ ಏನಾದರೂ ತಲೆಗೆ ಏನಾದರೂ ಪೆಟ್ಟಾಯ್ತಾ? ಅಪ್ಪ, ಹೌದಪ್ಪ, ನಾನು ಕೆಳಗೆ ಬಿದ್ದಿದ್ದೆ. ಹೇ ನಂದಿನಿ, ಸದಾ ಮತ್ತು ಅವನ ಫ್ರೆಂಡ್ ಅಲ್ವೇನೆ ನಂಗೆ ಬಂದು ಗುದ್ದಿದ್ದು? ಹೌದು ಅಚ್ಚು. ಏನಮ್ಮ ಹೇಳ್ತಿದ್ದಿ? ಯಾರವರು? ಅಪ್ಪ, ನಾನು ಹೇಳಿದ್ದೀನಲ್ಲ, ಕಾಲೇಜಲ್ಲಿ ಇಬ್ಬರು ಮೂರು ತುಂಬ ತಲೆಹರಟೆ ಮಾಡ್ತಾರೆ, ಎಲ್ರಿಗೂ ತೊಂದರೆ ಕೊಡ್ತಾರಂತ. ಹಾಂ ಹೌದು. ಅವರೇ ಅಪ್ಪ. ಬೇಕಂತಾನೆ ಗೊತ್ತಿದ್ದೇ ನನ್ನ ಮೇಲೆ ಗುದ್ದಿದ್ದಾರಪ್ಪ. ಯಾಕಮ್ಮ? ಯಾಕೆ ನಿನಗೆ ಬಂದು ಗುದ್ದಬೇಕು? ಅಪ್ಪ, ನಿನ್ನೆ ಅಚ್ಚು ಕಾಲೇಜಿಗೆ ಬಂದಿರಲಿಲ್ವಲ್ಲ, ನಾನು ಮಾತ್ರ ಹೋಗಿದ್ನಲ್ಲ, ಆಗ ನನ್ನ ಹತ್ರ ತಲೆಹರಟೆ ಮಾಡಿದ್ರು. ನಾನು ಸರಿಯಾಗಿ ಬೈದ್ಬಿಟ್ಟೆ, ಅದಕ್ಕೆ ನನ್ನ ID ಕಾರ್ಡ್ನ ಕಿತ್ಕೊಂಡ್ಬಿಟ್ರು. ಮ್ಯಾಮ್ ಹತ್ರ ಹೋಗಿ ಹೇಳಿದ್ದಕ್ಕೆ ಅವರು ನನಗೆ ಬೈದರು. ಕಾಲೇಜ್ಗೆ ಬರಲ್ಲ ಅಂತ ಹೇಳಿದ್ನ, ಅದಕ್ಕೆ ಅಚ್ಚುನೇ ಅವ್ರ ಹತ್ರ ಬೈದು ID ಕಾರ್ಡ್ನ ತೆಗೆದುಕೊಟ್ಲು. ಅವ್ರಿಗೆ ಅದೇ ಕೋಪ ಅಪ್ಪ, ಅದಕ್ಕೆ ಹೀಗೆ ಮಾಡಿಬಿಟ್ರು. ಹೌದಪ್ಪ. ನಿನ್ಗೇನಾದರೂ ಪೆಟ್ಟಾಯ್ತಾ? ಕೈ ಕಾಲು ಏನಾದರೂ ನೋವಾಗ್ತಿದ್ಯಾ? ಇಲ್ಲಪ್ಪ, ಗುದ್ಬಿಟ್ಟು ತಳ್ಳಿಬಿಟ್ರಾ, ಆದಮೇಲೆ ಏನಾಯ್ತಂತಾನೆ ನೆನಪಿಲ್ಲ. ಹಾಂ, ಹೇಗೆ ತಾನೇ ನೆನಪಿರುತ್ತೆ? ತಲೆ ತಿರ್ಗಿ ಅಲ್ಲೇ ಬಿದ್ಬಿಟ್ನಾ? ಹಾಂ ಹೌದು. ಮತ್ತೆ ಹೇಗೆ ನಂದಿನಿ ಹಾಸ್ಪಿಟಲ್ ಕರ್ಕೊಂಡು ಬಂದೆ? ಅಲ್ಲೇ ಹತ್ರದಲ್ಲೇ ಚಂದು ಅಂತ ಒಬ್ಬರು ಐಸ್ ಕ್ರೀಮ್ ಅಂಗಡಿ ಇಟ್ಟಿದ್ದಾರಪ್ಪ. ಚಂದು ಬ್ಯಾಂಕಲ್ಲಿ ನೀವು ಒಬ್ಬನ ನೋಡಿದ್ರಲ್ಲ, ಆ ಹುಡುಗನ? ಹೌದಪ್ಪ, ಇದನ್ನು ನಿಮ್ಮ ಹತ್ರ ಅಚ್ಚು ಹೇಳಿಬಿಟ್ಲಾ? ಅವರೇ ಅಪ್ಪ. ಅಚ್ಚುನ ಅಲ್ಲಿಂದ ಎತ್ಬಿಟ್ಟು ಇಲ್ಲಿಗೆ ಬಂದು ಹಾಸ್ಪಿಟಲ್ಗೆ ಸೇರಿಸ್ಬಿಟ್ರು. ಏನು ಹೇಳ್ತಿದ್ದಿ? ಹೌದು ಅಚ್ಚು, ಬೇಗ ಅವ್ರು ನಿನ್ನ ಹಾಸ್ಪಿಟಲ್ ಕರ್ಕೊಂಡು ಬಂದಿದ್ದಾರೆ ಕಣೆ. ಕರ್ಕೊಂಡು ಬಂದದ್ದಲ್ಲ, ನಿನ್ನನ್ನು ಹಾಗೆ ಕೈಯಲ್ಲಿ ಎತ್ಬಿಟ್ಟು ಬಂದುಬಿಟ್ರು. ನಾನು ಹೇಗೆ ತಲೆ ತಿರ್ಗಿ ಬಿದ್ದೋದೆ ಅಂತಲೇ ಗೊತ್ತಿಲ್ಲ ಕಣೆ. ನನ್ನಿಂದ ನಿನಗೂ ಚಂದಗೂ ತುಂಬ ಕಷ್ಟ ಆಯ್ತಲ್ಲ. ಏನೇ ನೀನು ಲೂಸ್ ಥರ ಮಾತಾಡ್ತಿದ್ಯಾ? ಕಷ್ಟ ಗಿಷ್ಟ ಅಂತ. ಸರಿ, ಆ ಚಂದು ಎಲ್ಲಿ? ಇಲ್ಲ ಇದ್ರಪ್ಪ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನನ್ನ ಹತ್ರ ಹೇಳಿದರು, ಅಚ್ಚು ಅಪ್ಪನಿಗೆ ಫೋನ್ ಮಾಡಿ ಹೇಳಿಬಿಡು, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದರು. ಅಪ್ಪ, ಚಂದು ಅವರನ್ನು ಮೀಟ್ ಆಗಿನೇ ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಮ ಕಾಲೇಜ್ ಹತ್ರ ಇರೋ ಐಸ್ ಕ್ರೀಮ್ ಅಂಗಡಿ ತಾನೇ ಹೇಳಿದ್ದು? ಅಪ್ಪ ಹೋಗಿ ಅವ್ರ ಹತ್ರ ಮಾತಾಡ್ತೀನಿ. ನೀನು ನಾಳೆ ಕಾಲೇಜ್ ಹೋಗ್ತೀಯ ಅಂತಾದರೆ ಅವ್ರ ಹತ್ರ ಹೋಗ್ಬಿಟ್ಟು ಮಾತಾಡು. ಸರಿ ಅಪ್ಪ. ಸರಿ, ಆ ಬೈಕು ಓಡಿಸ್ಕೊಂಡು ಬಂದವರಲ್ಲಿ ಒಬ್ಬನು ಸದಾ, ಇನ್ನೊಬ್ಬನ ಹೆಸರೇನು? ಮದನ್ ಅಪ್ಪ. ಸದಾ ಮದನ? ಹೌದಪ್ಪ. ಯಾಕಪ್ಪ, ಯಾಕೆ ಕೇಳಿದ್ರಿ? ಏನಿಲ್ಲಮ್ಮ, ಅಪ್ಪ ನೋಡ್ಕೋತೀನಿ. ಅಶ್ವಿನಿ, ಈಗ ಎದ್ಬಿಟ್ರಾ? ನಿನ್ನ ಫ್ರೆಂಡ್ ಎದ್ಬಿಟ್ಟು ಮಾತಾಡಿದ್ರೇನಮ್ಮ? ಅಶ್ವಿನಿ ಅಶ್ವಿನಿ ಅಂತ ಏನು ಅಳ್ತಾ ಇದ್ದೀಯಮ್ಮ? ಇವಾಗ ಖುಷಿನಾ? ಹೌದು ಸರ್. ಹೇ, ತುಂಬ ಅಳ್ತಿದ್ದೇನೆ. ಹೌದು ಅಚ್ಚು. ಅದನ್ನು ನಾನು ಮಿಸ್ ಮಾಡಿದ್ನಲ್ಲ. ಸರ್, ಹಾಂ, ಅಶ್ವಿನಿ ಅವರ ಅಪ್ಪನಾ? ಹಾಂ ಹೌದು ಸರ್. ಏನಾಗಿಲ್ಲ, ನೀವು ಇನ್ನು ಮನೆಗೆ ಕರ್ಕೊಂಡು ಹೋಗ್ಬೋದು. ಸರ್, ಅಚ್ಚು ನಾರ್ಮಲ್ ಆಗಿದ್ದಾಳೆ ತಾನೇ? ಅಂದರೆ ಏನು ಪೆಟ್ಟಾಗಲಿಲ್ಲ ತಾನೇ?
ಅದೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ವೀಕ್ ಇದ್ದಾರೆ, ಸ್ವಲ್ಪ ಹಿಮೋಗ್ಲೋಬಿನ್ ಸ್ವಲ್ಪ ಲೋ ಇದೆ ಅವರಿಗೆ. ಆದ್ದರಿಂದ ಅಲ್ಲಾದ ಶಾಕ್ಗೆ ಅವರು ಸಡನ್ನಾಗಿ ತಲೆ ತಿರುಗಿ ಬಿದ್ದಿದ್ದಾರೆ. ಅಲ್ಲಾದ ಶಾಕ್ನಿಂದ ಅವರು ಸ್ವಲ್ಪ ನಾರ್ಮಲ್ ಆಗಿದ್ದರೆ ಆವಾಗಲೇ ಎದ್ಬಿಟ್ಟಿದ್ರು. ಇವರು ಸ್ವಲ್ಪ ವೀಕ್ ಇದ್ದಾರೆ, ಆದ್ದರಿಂದ ಅಲ್ಲಿ ತಲೆ ತಿರುಗಿ ಬಿದ್ದವರು ಇಷ್ಟೊತ್ತಾದಮೇಲೆ ಎತ್ತಿದ್ದಾರೆ. ಸರ್, ಏನು ಸರ್ ಹೇಳ್ತಿದ್ದೀರಾ? ನನ್ನ ಮಗಳಿಗೆ ಮದುವೆ ಬೇರೆ ಫಿಕ್ಸ್ ಮಾಡಿದ್ದೀನಿ. ಅವಳು ವೀಕ್ ಆಗಿದ್ದಾಳಂತೆಲ್ಲ ಹೇಳ್ತಿದ್ದೀರಲ್ಲ. ನಾರ್ಮಲ್ ಆಗಿರೋದೇ ಅಲ್ವೇನ್ರಿ? ನೀವು ಅವಳಿಗೆ ಸ್ವಲ್ಪ ಸೊಪ್ಪು ಅಂಥದ್ದೆಲ್ಲ ರಕ್ತ ಬರೋ ಅಂಥ ಒಂದು ತರಕಾರಿಗಳಿವೆಲ್ಲ ಅದನ್ನೆಲ್ಲ ಕೊಡಿ, ಆಗ ನಾರ್ಮಲ್ ಆಗಿ ಸರಿಯಾಗಿ ಹೋಗುತ್ತೆ. ಏನು ಅಶ್ವಿನಿ ಅವರೇ, ತಿಂತೀರಲ್ಲ ಅದನ್ನೆಲ್ಲ? ಅದೆಲ್ಲ ತಿನ್ನೋದೇ ಇಲ್ಲ ಸರ್. ಅದರಿಂದನೇ ತುಂಬ ವೀಕ್ ಆಗಿರೋದು. ಕಂಟಿನ್ಯೂ ಆಗಿ ಅದನ್ನೇ ಕೊಡ್ತಾ ಬನ್ನಿ, 1 ತಿಂಗಳಲ್ಲಿ ನಾರ್ಮಲ್ ಆಗೋಗುತ್ತಾರೆ. ಸರಿ ಸರ್. ಸರ್, ಮಾತ್ರೆ ಯಾವುದಾದ್ರೂ? ಅದೆಲ್ಲ ಏನೂ ಬೇಡ ರೀ. ತರಕಾರಿ ಹಣ್ಣು ಹಂಪಲುಗಳನ್ನು ಸ್ವಲ್ಪ ದಿನ ತಿನ್ಲಿಕ್ಕೆ ಹೇಳಿ, ಎಲ್ಲ ಸರಿ ಆಗುತ್ತೆ. ಮನೆಗೆ ಕರ್ಕೊಂಡು ಹೋಗ್ಬೋದು, ನೀವಿನ್ನು ಕರ್ಕೊಂಡು ಹೋಗಿ. ಸರ್, ಅಮೌಂಟು? ಸಿಸ್ಟರ್ ಹೇಳ್ತಾರೆ, ಅಲ್ಲಿ ಮುಂದೆ ರಿಸೆಪ್ಷನಲ್ಲಿ ಕಟ್ಬಿಡಿ. ಹಾಂ ಸರಿ ಸರ್. ಬಾ ಪುಟ, ನಾವಿನ್ನು ಹೊರಡೋಣ. ಹಾಂ ಸರಿಪ್ಪ. ಪುಟ, ಅಮ್ಮನ ಹತ್ರ ಏನೂ ಹೇಳಲಿಕ್ಕೆ ಹೋಗಬೇಡ, ಆಮೇಲೆ ಅವಳು ತುಂಬ ಭಯಪಟ್ಬಿಡ್ತಾಳೆ. ಸುಮ್ಮನೆ ಮೊದಲೇ ನನ್ನ ಹತ್ರ ಬೆಳಿಗ್ಗೆ ಅಷ್ಟೇ ಹೇಳಿದ್ದವಳು, ನೀವೇ ಕಾಲೇಜ್ ಕರ್ಕೊಂಡೋಗಿ ನೀವೇ ಕರ್ಕೊಂಡು ಬನ್ನಿ ಅಂತ. ನಾನು ಬೇಡ, ಅವಳ ಇಷ್ಟಪಾಡಿಗೆ ಇರಲಿ ಅಂತ ಹೇಳಿದೆ. ಇವಾಗ ಹೀಗೆಲ್ಲ ಆಗೋಯ್ತು ಅಂತ ಗೊತ್ತಾದರೆ ಕಾಲೇಜ್ಗೆ ಹೋಗೋದು ಬೇಡ ಅಂತ ಹೇಳಿಬಿಟ್ಟು ನಿಲ್ಲಿಸ್ತಾಳೆ. ಅಮ್ಮ ಭಯಪಡ್ತಾಳೆ ಕಣೋ, ಅದಕ್ಕೆ ಹೇಳ್ತಿರೋದು, ಅಮ್ಮನ ಹತ್ರ ಈ ಥರ ಎಲ್ಲ ಹೇಳಲಿಕ್ಕೆ ಹೋಗಬೇಡ. ಸರಿನಪ್ಪ. ಅಪ್ಪ, ನೀವಿನ್ನೂ ಅಚ್ಚನ ಕರ್ಕೊಂಡು ಹೋಗಿ, ನಾನು ಹೊರಡೋದು. ನೀನು ಒಟ್ಟಿಗೆ ಬಾರೋ, ನಿನ್ನನ್ನು ಮನೇಲಿ ಬಿಟ್ಬಿಟ್ಟು ನಾನು ಅಚ್ಚು ಹೊರಡ್ತೀವಿ. ಸರಿನಪ್ಪ. ನನ್ನ ಜೀವ ಆಗಿರೋ ನನ್ನ ಮಗಳಿಗೇನೆ ನೀನು ಗುದ್ದಿದ್ಯಲ್ಲ, ಇಬ್ಬರನ್ನು ನಿಮ್ಮನ್ನು ಏನು ಮಾಡ್ತೀನಂತ ನೋಡ್ತೀರಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ವಿಡಿಯೋನ ಸ್ವಲ್ಪ ತಡವಾಗಿ ಹಾಕಿಬಿಟ್ಟೆ ಅಂತ ಕೋಪ ಮಾಡ್ಕೋಬೇಡಿ. ಸ್ವಲ್ಪ ಪ್ರಾಬ್ಲಮ್ ಇಶ್ಯೂ ಇತ್ತು, ಹಾಗಾಗಿ ನಾನು ವಿಡಿಯೋನ ಲೇಟ್ ಮಾಡಲಿ ಹಾಕಬೇಕಾಗಿತ್ತು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗಳೇ ನನಗೆ ಬೂಸ್ಟ್ ಇದ್ದ ಹಾಗೆ. ನೀವು ಕಮೆಂಟ್ ಮಾಡಿ ಏನು ಹಾಕಲಿಲ್ಲ ವಿಡಿಯೋ ಅಂತ ಎಲ್ಲ ಕೇಳಿದರೆ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಈ ವಿಡಿಯೋ ಬರಲಿಲ್ಲ ಆದರೆ ಇನ್ನೂ ಕೇಳ್ತಿದ್ದಾರೆ ಅಂತ ಸ್ವಲ್ಪ ನಮಗೂ ಇಂಟ್ರೆಸ್ಟ್ ಬರುತ್ತೆ, ಆದ್ದರಿಂದ ಹೇಳ್ತಿರೋದು. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.